ನಂದಿ ಹಿಲ್ಸು ನಮ್ಮ ಮನೆ ಹತ್ರದಿಂದ 70 ಕಿಲೋಮೀಟ್ರ್ ಆಗುತ್ತೆ. 130 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು. ಒಂದು 400 ರೂಪಾಯಿ ಪೆಟ್ರೋಲು, ಒಂದು 200 ರೂಪಾಯಿ ಬ್ರೇಕ್ಫಾಸ್ಟ್ ಅಂದ್ಕೊಂಡ್ರೆ ಒಂದು 600 ರೂಪಾಯಿ ಬಜೆಟಲ್ಲಿ ಮುಗ್ದಾಗುತ್ತೆ ಬ್ಲಾಗ್ ಇದು. ಫುಲ್ ಟ್ಯಾಂಕ್ ಹಾಕಿದ್ರು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ. ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಹೋಗೋಣ ಅಂತ ನಂದಿ ಹಿಲ್ಸ್ ಪ್ಲ್ಯಾನ್ ಮಾಡಿದ್ದಾಯಿತು. ಇವಾಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ನಂದಿ ಹಿಲ್ಸ್ ಮೈನ್ ರೋಡಲ್ಲಿದ್ದೀನಿ. ಯಾಕೆ ಇಲ್ಲಿ ಬಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಯಾಕಂದ್ರೆ ನೈಟು ನಿದ್ದೆ ಮಾಡೋದು ಲೇಟ್ ಆಯಿತು, ಹಂಗಾಗಿ ಚಾರ್ಜಿಂಗ್ ಹಾಕೋದು ಮರ್ತುಬಿಟ್ಟೆ. ಸಿಂಗಲ್ ಬ್ಯಾಟ್ರಿ ಮಾತ್ರ ತೊಗೊಂಬಂದಿದ್ದೀನಿ, GoPro Hero 8 ಬ್ಯಾಟ್ರಿ. ಹಂಗಾಗಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಅಂತ. ಇವಾಗ ನಂದಿ ಹಿಲ್ಸ್ ಮೈನ್ ರೋಡಿಂದ, ದೇವನಹಳ್ಳಿ ಮೈನ್ ರೋಡಿಂದ ಸಿಗ್ನಲ್ ಹತ್ರ, ನಂದಿನಿ ಸಿಗ್ನಲ್ ಹತ್ರ ಇದೆಯಲ್ಲ, ಲೆಫ್ಟ್ ತಗೊಂಡು ಸೀದಾ ಬಂದರೆ ಈ ರೋಡ್ ಸಿಗುತ್ತೆ. ಈ ರೋಡಿಂದ ಅಲ್ಲಿ ಒಂದು 5 ಕಿಲೋಮೀಟ್ರ್ ಬಂದಿದ್ದೀನಿ. ನನಗೆ ರೈಟ್ ಸೈಡು HP ಪೆಟ್ರೋಲ್ ಬಂಕ್ ಸಿಕ್ತು. ಇಲ್ಲಿ ಫ್ಯೂಲ್ ಹಾಕ್ಸೋಣ. ಮುಗಿತಕ್ಕ, ಫ್ಯೂಲ್ ಹಾಕ್ಸ್ಬೇಕು. ಎಷ್ಟಾಯಿತು ಟೈಮು? 9:15 ಆಗೋಗಿದೆ. ಅಪ್ಪಿ 300 ರೂಪಾಯಿ ಪೆಟ್ರೋಲ್ ಹಾಕಪ್ಪಿ. ಗೈಸ್ 300 ರೂಪೀಸ್ ಪೆಟ್ರೋಲ್ ಹಾಕ್ಸಿದ್ದಾಯಿತು. ಏನಪ್ಪ ಇವ್ನು 300 ರೂಪೀಸ್ ಪೆಟ್ರೋಲ್ ಹಾಕ್ಸಿದ್ದಾನೆ ಅಂದರೆ, ಮನೆ ಬಿಡುವಾಗೆ ಗಾಡಿಯಲ್ಲಿ 150 ರೂಪೀಸ್ ಪೆಟ್ರೋಲ್ ಇತ್ತು. ಹಂಗಾಗಿ ನಾನು ಟೋಟಲ್ 400 ರೂಪಾಯಿ ಪೆಟ್ರೋಲು, ಒಂದು 200 ರೂಪಾಯಿ ಬ್ರೇಕ್ಫಾಸ್ಟ್ಗೆ ಅಂದ್ಕೊಂಡು ಟಾರ್ಗೆಟ್ ಫಿಕ್ಸ್ ಮಾಡಿದ್ದು ಈ ರೈಡಿಗೆ. ಓ ಗುರುವೇ, ಏನಣ್ಣ ಇಲ್ಲೇ ನೀವು ಯಾವ್ದ್ರ ಮೇಲೆ ನಿಂತ್ಕೊಂಡಿದ್ದೀಯ ಪ್ರಜೆ? ಇವಾಗ ಸದ್ಯಕ್ಕೆ 48 ಕಿಲೋಮೀಟ್ರ್ ಬಂದಿದ್ದೀರಿ. ಇನ್ನೂ 11 ಕಿಲೋಮೀಟ್ರ್ ಬಾಕಿ ಇದೆ. ಇಲ್ಲಿ ಇವಾಗೇ ಎಂಟ್ರಿ ಆಗಿದ್ದೀರಿ 2 ಕಿಲೋಮೀಟ್ರು. ಈ ಟರ್ನಿಂಗ್ ಎಲ್ಲ ಮಸ್ತಾಗಿರುತ್ತೆ. ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಯಾಕಂದರೆ ಟೈಮ್ ಅಮ್ಮಮ್ಮ ಅಂದರೆ ಇವಾಗ 9:15 ಆಗ್ತಾಯಿದೆ ಟೈಮು. ಪ್ರೆಸೆಂಟ್ ಟೈಮ್ ಹೇಳ್ಬೇಕಂದ್ರೆ 9:40. 9:40 ಆಗೋಗಿದೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಗುರು. ಆದರೂ ಈ ನಡುವೆ ಸೌಜನ್ಯ ಅನ್ನೋದು ಒಂದು ಅತ್ಯಾಚಾರ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸಮೀರಿಂದ. ಇಲ್ಲಿ ಸಮೀರ್ದು ಏನು ತಪ್ಪಿಲ್ಲ. ಏನಂದರೆ ಆಗಿರೋ ಘಟನೆ ಮಾತ್ರನೇ ಅವ್ನು ಸ್ಟೋರಿಯಾಗಿ ಹೇಳಿದ್ದಾನೆ. AI ಬಳಕೆ ಮಾಡಿ ತುಂಬ ಚೆನ್ನಾಗಿ ಸ್ಟೋರಿನ ಹೇಳಿದ್ದಾನೆ. ಅದು ಹೇಳಿರೋ ಸ್ಟೋರಿ ಎಲ್ಲ ನಿಜ ಸ್ಟೋರಿನೇ, ಯಾವುದು ಸುಳ್ಳಿಲ್ಲ. ಈ ಟರ್ನಿಂಗ್ ಒಂದು ಲಾಸ್ಟ್ ಕರ್ವ್ ಇದೇ ಫಸ್ಟ್ ಕರ್ವ್ ಅನ್ಕೊತೀನಿ. ವಾಪಸ್ ಬರುವಾಗ ಈ ಕರ್ವ್ ಲಾಸ್ಟ್ ಕರ್ವ್ ಆಗುತ್ತೆ. ನಾನು ಫಸ್ಟೇ ಇದೆ ಲಾಸ್ಟ್ ಕರ್ವ್ ಅಂತ. ಗಾಯ್ಸ್, ಹೋಗ್ತಾ ಹೋಗ್ತಾ ಕ್ಲೈಮೇಟ್ ಅಂತೂ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ತನ್ನ ಗಾಳಿ ಬೀಸ್ತೈತೆ. ಇವಾಗ ಮೇಲ್ಗಡೆ ಹೋಗ್ತಾ ಹೋಗ್ತಾ ಇನ್ನೂ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಯಾಕಂದರೆ ಕೆಳಗಡೆ ತುಂಬ ಬಿಸಿಲಿತ್ತು. ಇದು ಮೇಲ್ಗಡೆ ಇರೋದ್ರಿಂದ ತುಂಬ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಮೇಲ್ಗಡೆ ಮಾತ್ರ. ಇದು ಸೆಕೆಂಡ್ ಏರ್ ಪಿನ್ ಬೆಂಡ್. ಯಾಕೆ ಈ ವಿಡಿಯೋನ ಕಟ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೆ ಅಂದರೆ, ಬ್ಯಾಟ್ರಿ ಚಾರ್ಜಿಂಗ್ ಕೆಪಾಸಿಟಿ ಕಮ್ಮಿ ಇದೆ. ಆದರೂ ನಾನು ಮೇಲ್ಗಡೆ ಹೋಗೋದಕ್ಕೆ 22 ನಿಮಿಷ 23 ನಿಮಿಷ ಬೇಕು. ಅಷ್ಟು ದೊಡ್ಡ ಲಾಂಗ್ ವಿಡಿಯೋ ಹಾಕ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ನೋಡಿ ಮೇಲೆ ಬಂದೇ ಬಿಟ್ರಿ. ಆಮೇಲೆ ಒಂದು 5-6 ಸಿಕ್ತು ಏರ್ ಪಿನ್ ಬೆಂಡ್ಸು. ಒಳಗಡೆ ಹೋಗಿ ಎಂಟ್ರಿ ಆಗಿದ್ದೀರಿ. ಸದ್ಯಕ್ಕೆ ನೀವು ಲೆಫ್ಟಿಂದ ಸೀದಾ ಹೋದರೆ, ಆ ಕಡೆ ಹೋದರೆ ನೀವು ಕಾರ್ ಬಿಡ್ತಾರೆ. ಈ ಕಡೆ ರೈಟ್ ಸೈಡ್ ತೊಗೊಂಡ್ರೆ ಬೈಕ್ 2 ವೀಲರ್ ಪಾರ್ಕಿಂಗ್ ಏರಿಯಾ ಇದು. ಬಟ್ ಮೇಲ್ಗಡೆ ಕಾರ್ ತೊಗೊಂಡೋದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಕೆಳಗಡೆ ಪಾರ್ಕಿಂಗ್ ಚಾರ್ಜು ಕಮ್ಮಿ ಇರುತ್ತೆ. ಸುಮಾರು ಗಾಡಿಗಳು ಬಂದಿದ್ದಾವೆ. ಬೆಳಗ್ಗೆ ಆಲ್ರೆಡಿ ಟೈಮ್ 9:55 ಏನೋ ಆಗ್ತಾಯಿದೆ ಟೈಮು. ಪರವಾಗಿಲ್ಲ, ಜನ ಇದ್ದಾರೆ ಇವತ್ತು. ಮೇಲ್ಗಡೆ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ. ಆದರೆ ಮೇಲ್ಗಡೆ ಹೋಗ್ತೀನಿ ಗಾಯ್ಸ್, ಇಲ್ಲಾಂದರೆ ಹಿಂಗೆ ವಾಪಸ್ ಮನೆಗೆ ಹೋಗೋದಷ್ಟೇ ತಿರುಗಿಸ್ಕೊಂಡು. ಇಲ್ಲ ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಬಟ್ ಮೇಲ್ಗಡೆ ಜನ ಇದ್ದಾರೆ ಅನಿಸುತ್ತೆ. ಆದರೂ ಒಂದು ಡೌಟು, ಈ ಬಿಸಿಲಲ್ಲಿ ತನ್ನ ಗಾಳಿ ಬೀಸ್ತಾ ಇದೆ. ಬಟ್ ಮೇಲ್ಗಡೆ ಏನು ವೆದರ್ ಏನು ಅಷ್ಟು ನಾರ್ಮಲ್ಲಾಗೇ ಇರುತ್ತೆ. ಏನು ಮೋಡ ಗೀಡಲ್ಲ, ಏನು ತುಂಬ್ಕೊಂಡಿರಲ್ಲ. ಫುಲ್ ಕ್ಲಿಯರ್ ಆಗಿರುತ್ತೆ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ. ಮೇಲ್ಗಡೆ ಇರೋದು ಡೌಟ್. ಎಲ್ಲ ತುಂಬ ಜನ ಕೆಳಗಡೆನೇ ಇದ್ದಾರೆ ನೋಡಿ. ಲೆಫ್ಟು ರೈಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ವಾಪಸ್ ಹೋಗೋಣ ನಾವು. ಇಲ್ಲ, ನೆಕ್ಸ್ಟ್ ಟೈಮ್ ಬರುವಾಗ ಪ್ಲ್ಯಾನ್ ಮಾಡ್ತೀನಿ, ಎಕ್ಸಾಕ್ಟಾಗಿ ಪ್ಲ್ಯಾನ್ ಮಾಡ್ತೀನಿ. ಒಂದು 6-6:30 ಹಂಗೆ ಮೇಲೆ ಬರೋಣ ಅಂತ. ಮಳೆಗೋಡೆ ಹೆಂಗಿದೆ?
ಇವಾಗ ಏರ್ ಪಿನ್ ಬೆಂಡ್ಸಿರೋದು ಆ್ಯಕ್ಚುಲಿ. ಇದು ನೋಡಿ, ಇದು ಎಲ್ಲ ಮಾರ್ಕ್ ಇದ್ದಾವೆ. ಮಾರ್ಕ್ ಎಂತಕ್ಕಿರೋದು ಅಂತಂದರೆ ಎಲ್ಲ ಸ್ಕಿಡ್ಡಾಗಿ ಬಿದ್ದಿರ್ತಾರೆ. ಬಟ್ ರಶಲ್ಲಿ ಬರ್ತಾರಲ್ಲ ಬೆಳಗ್ಗೆ ಟೈಮು, ಆ ಟೈಮಲ್ಲಿ ಅಲ್ಲಿ ಬ್ರೇಕ್ ಹಿಡಿದ್ರೆ ಗಾಡಿ ನಿಲ್ಲಲ್ಲ, ರಿವರ್ಸ್ ಬರುತ್ತೆ, ಇಲ್ಲಾಂದರೆ ಮುಂದಕ್ಕೆ ಹೋದರೆ ಸ್ಕಿಡ್ಡಾಗಿ ಬಿದ್ದಿರ್ತಾರೆ. ಇವಾಗ ಸೌಜನ್ಯ ಪ್ರಕರಣ ಬಗ್ಗೆ ಮಾತಾಡೋಣ. ಸೌಜನ್ಯ ಮೇಲೆ ಆಗಿರೋ ಅತ್ಯಾಚಾರ ಆಗಿನ ಟೈಮಲ್ಲಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ರೋ, ಯಾರೆಲ್ಲ ಈ ಒಂದು ಕೇಸಲ್ಲಿ ಶಾಮೀಲಾಗಿದ್ರೋ ಅವ್ರನ್ನೆಲ್ಲ ಮತ್ತೆ ಕಸ್ಟಡಿಗೆ ತಗೊಂಡು ಮತ್ತೆ ಮರು ತನಿಖೆ ಮಾಡಬೇಕು. ಕೋರ್ಟಿಂದ ಈ ಒಂದು ಆರ್ಡರ್ ಬರಲೇಬೇಕು ಅಂತ ಒಂದು ವಿನಂತಿ. ಹಾಗೆ ಅವರ ಕುಟುಂಬಗಾಗಿರೋ ಅನ್ಯಾಯ, ಹಾಗೆ ಸಂತೋಷ್ ಅನ್ನೋ ವ್ಯಕ್ತಿ ಮೇಲೆ 9 ವರ್ಷ ಜೈಲಲ್ಲಿದ್ದಾಗರು. 9 ವರ್ಷ ಅವ್ನ ಲೈಫ್ ಹಾಳಾಗೋಯ್ತು. ಅವ್ನು ಮಾಡೇ ಇಲ್ಲ ಅತ್ಯಾಚಾರ. ಅವ್ನು ಹೆಂಗೆ ಆರೋಪಿನಾಗಿ ಮಾಡಿದ್ರಿ ಅಂತ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಸದ್ಯಕ್ಕೆ ಕಸ್ಟಡಿಗೆ ತಗೊಂಡು ಅವ್ರ ಮೇಲೆಲ್ಲ ಆರೋಪ ಪಟ್ಟಿಗಳಲ್ಲಿ ಅವ್ರನ್ನೆಲ್ಲ A6, A5, A7, A8 ಅವ್ರನ್ನೆಲ್ಲರನ್ನೂ ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಮತ್ತೆ ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟ್ರೇಷನ್ ಆದ್ರೇ ಸೌಜನ್ಯಗೆ ನ್ಯಾಯ ಸಿಗುತ್ತೆ. ಹಾಗೆ ನನಗೊಂದು ಡೌಟು, ನಮ್ಮ ದೇಶದಲ್ಲಿ ಈ ಥರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ಏನಕ್ಕೆ ಶಿಕ್ಷೆ ಆಗಲ್ಲ ಅಪರಾಧಿಗಳಿಗೆ? ದುಡ್ಡಿರೋರು ಅದು ಹೆಂಗೆ ಬಚಾವಾಗ್ತಾರೆ? ಅದೇನು ದೊಡ್ಡವ್ರ ಕುಟುಂಬ, ಗೌಡ್ರ ಕುಟುಂಬ ಅಂತ ಸಮೀರ್ ಹೇಳಿದ್ದು ಪದಗಳು ಕೆಲವ್ರಿಗೆ ಇಷ್ಟ ಆಗಿಲ್ಲ. ಇಲ್ಲಿ ಸಮೀರ್ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಸಮೀರು ಧರ್ಮಗಳನ್ನು ಹೊಡಿತಾ ಇದ್ದಾನೆ, ಜಾತಿಗಳನ್ನು ಹೊಡಿತಾ ಇದ್ದಾನೆ. ಅವನು ಹಿಂದೂ ಅಲ್ಲ, ಅವನು ಮುಸ್ಲಿಮು ಅಂತ ಸುಮಾರು ಜನ ಅವ್ನು ಸಮೀರ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ದಯವಿಟ್ಟು ಆ ಥರ ಸಮೀರ್ ಬಗ್ಗೆ ಮಾತಾಡೋಕೆ ಹೋಗಬೇಡಿ. ಸಮೀರ್ ಬಂದು ಸೌಜನ್ಯ ಪ್ರಕರಣ ಏನಾಗಿದೆ ಅತ್ಯಾಚಾರ, ಅದ್ರ ಬಗ್ಗೆ ಎವಿಡೆನ್ಸ್ ಏನಿತ್ತೋ ಆ ಎವಿಡೆನ್ಸಲ್ಲಿ ಹೇಳಿದ ಮಾತ್ರನೇ ಅವನು ಹೇಳಿದ್ದಾನೆ. ಅವನೇ ಸೃಷ್ಟಿ ಮಾಡಿಕೊಂಡು ಯಾವುದೇ ಕತೆ ಪುರಾಣಗಳು ಹೇಳಿಲ್ಲ ಅವನು. ಇದೆಲ್ಲ ಕೇಳ್ತಾ ಇದ್ರೆ ಸಮೀರ್ಗೂ ಗೊತ್ತಾಗಿರುತ್ತೆ, ನಮ್ಮ ದೇಶದಲ್ಲಿ ಸತ್ಯ ಹೇಳಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಇಲ್ಲಿ ಸುಳ್ಳು ಹೇಳೋರಿಗೆ ಬೆಲೆ ಜಾಸ್ತಿ. ಈ ಸತ್ಯವಾಗಿ ಹೇಳಿದ್ದಕ್ಕೆ ಸಮೀರ್ ಮೇಲೆನೆ ಚಾರ್ಜ್ ಶೀಟು ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ. ಅದು ಯಾವ ತನಿಖೆಯಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಮೀರ್, ನಿಮ್ಮ ಸಪೋರ್ಟಿಗೆ ನಾನು ಖಂಡಿತ ನಿಂತ್ಕೊತೀನಿ. ಆಲ್ ದ ಬೆಸ್ಟ್. ನೀವು ಧ್ವನಿ ಎತ್ತಿದ್ದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೀವು ಅಷ್ಟು ಮಟ್ಟಕ್ಕೆ ಸುಮಾರು ಜನ ಪ್ರೀತಿ ವಿಶ್ವಾಸನ ಗಳಿಸಿದ್ದೀರಾ. ಆದಷ್ಟು ಬೇಗ ಸೌಜನ್ಯಗೆ ಹಾಗೂ ಅವರ ಕುಟುಂಬಕ್ಕೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಸಮೀರ್, ಹೀಗೆ ಸತ್ಯವಾಗಿ ಸತ್ಯಕಥೆಗಳನ್ನು ಇದೇ ಥರನೇ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಜನಗಳಿಗೆ ತಿಳಿಸ್ತಾ ಹೋಗಿ. ನಿಮ್ಮ ಬೆಂಬಲಕ್ಕೆ ತುಂಬ ಜನ ನಿಲ್ತಾರೆ. ಯಾರೋ ಕೆಲವರು ಕಿಡಿಗೇಡಿಗಳು ಒಂದು 4 ಜನ ಆಡೋ ಮಾತುಗಳಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆಲ್ ದ ಬೆಸ್ಟ್ ಸಮೀರ್ ಅವರೇ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಾ ಇದ್ದೀರಿ ಕೆಳಗಡೆಗೆ. ಇವಾಗ ನಾನು ದೇವನಹಳ್ಳಿ ಹತ್ರ ಇರೋ ಶ್ರೀಶೈಲಂ ಹೋಟ್ಲ್ನ ಲೊಕೇಶನ್ ಹಾಕಿದ್ದೀನಿ. 19 ಕಿಲೋಮೀಟರ್ನ ತೋರಿಸ್ತಾ ಇದೆ ಇಲ್ಲಿಂದ. ಬಟ್ ಇವಾಗ 19 ಕಿಲೋಮೀಟ್ರಿಗೆ 21 ಮಿನಿಟ್ಸ್ ಅಷ್ಟೇ ತೋರಿಸ್ತಾ ಇರೋದು. ಇದೇ ಸ್ಪೀಡಲ್ಲಿ ಹೋದರೆ ರೀಚ್ ಆಗೋಗ್ತೀರಿ. ಇದೇ ಸ್ಪೀಡಲ್ಲಿ ಹೋದರೆ ಬೇಗ ರೀಚ್ ಆಗಿಬಿಡ್ತೀರಿ ಹೋಟ್ಲ್ ಹತ್ರ. ಈಗ ಹೋಟ್ಲ್ ಹತ್ರ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಶ್ರೀಶೈಲಂ ಹೋಟ್ಲಿಗೆ ಬಂದಿದ್ದಾಯಿತು, ತಿಂದಿದ್ದಾಯಿತು. ನನ್ನ ಕ್ಯಾಮ್ರಾ ಗೋಪುರ ಬ್ಯಾಟ್ರಿ ಖಾಲಿ ಆಗಿದ್ದು ಆಯಿತು. ಇವಾಗ ಫೋನಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಿನಿ ಮಿಲ್ಸನ್ನು ತಗೊಂಡೆ. ಕ್ಯಾಮ್ರಾ ಇಲ್ಲೇ ಇದೆ ನೋಡಿ, ಗೋಪುರ ಕ್ಯಾಮ್ರಾ ಡೆಡ್ ಆಗೋಗಿದೆ ಬ್ಯಾಟ್ರಿ. ಆ ಮಿನಿ ಮಿಲ್ಸನ್ನು ತಗೊಂಡೆ. ದೋಸೆ, ಇಡ್ಲಿ, ವಡೆ ಮತ್ತು ಖಾರ ಬಾತು, ಪೊಂಗಲ್ಲು, ಬಿಸಿಬೇಳೆ ಬಾತು, ಆಮೇಲೆ ಉಪ್ಪಿಟ್ಟು, ಕೇಸರಿ ಬಾತು, ಇಷ್ಟೊಂದು ಐಟಮ್ ಕೊಟ್ಟಿರೋದು ಚಿಕ್ಕದಾಗಿ. ಸಖತ್ತಾಗಿತ್ತು. ಮತ್ತೊಂದು ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.